ಬೇಕು ಇದಕ್ಕೆ ನಾವು ಸೆಲ್ ಅಂತ ಕರಿಬೇಕು. ಅದಕ್ಕೆ ಏನಂತ ಕರಿಬೇಕು? ಸೆಲ್. ಸೆಲ್ಗೆ ಏನಿರ್ತಾವಪ್ಪ ಅಂದ್ರೆ ಎರಡು ಅದಾವೆ. ಹೌದನಿಲ್ಲ? ಒಂದು ಪ್ಲಸ್, ಇನ್ನೊಂದು ಮೈನಸ್. ಸಿಂಬೋಲ್ಗಳನ್ನ ನೋಡ್ಬೋದು. ಒಂದು ಪ್ಲಸ್ ಇದೆ, ಇನ್ನೊಂದು ಏನಿದೆ ಮೈನಸ್. ಕಾಣಿಸ್ತಾ ಇದೆಯಲ್ಲ? ಅಂದ್ರೆ ವಿದ್ಯುತ್ ಕೋಶಕ ಎರಡು ಅಗ್ರಗಳಿರ್ತಾವೆ. ಎಷ್ಟು ಅಗ್ರ ಇರ್ತಾವೆ? ಎರಡು. ಒಂದು ಪ್ಲಸ್, ಇನ್ನೊಂದು ಮೈನಸ್. ನೋಡ್ರಿ, ಇಲ್ಲಿ ಮೈನಸ್ ಇದೆ, ಒಂದು ಏನಿದೆ ಪ್ಲಸ್ ಇದೆ. ಹೌದನೇನ? ಸೊ ಈ ಎರಡಕ್ಕೂ ನಾವು ಏನು ಮಾಡಿದವಪ್ಪ ಅಂದ್ರೆ ವಿದ್ಯುತ್ ತಂತಿಯನ್ನು ಜೋಡಿಸಿದವು. ಇದಕ್ಕೆ ನಾವು ವಾಹಕ ಅಂತ ಕರಿತಾವೆ. ಏನಂತ ಕರಿತಾರೆ? ವಾಹಕ. ಯಾಕೆ ವಾಹಕ ಕರೆದ್ರೆ ಹೇಳ್ರದಕ್ಕೆ? ವಿದ್ಯುತ್ತನ್ನು ಹರಿಯಲು ಬಿಡ್ತಿರ್ತದೆ. ಅಂದರೆ ಎಂಥ ವಾಹಕ ಅದ? ತಾಮ್ರದ ತಂತಿಯ ವಾಹಕ ಅದ. ತಾಮ್ರದ ತಂತಿಯ ವಾಹಕ. ಇದಕ್ಕಿಂತ ಬೆಸ್ಟ್ ಯಾವ ವಿದ್ಯುತ್ ಕರೆಂಟ್ ಹರಿತದಪ್ಪ ಅಂತ ಕೇಳಿದರೆ ಬೆಳ್ಳಿ, ಚಿನ್ನದಲ್ಲಿ ಅತಿ ಹೆಚ್ಚು ಏನಾಗ್ತದೆ, ವಿದ್ಯುತ್ ಆರಾಮಾಗಿ ಸ್ಪೀಡಾಗಿ ಹೋಗ್ತದೆ. ಬಟ್ ಅವುಗಳನ್ನ ನಾವು ಬಳಸಂಗಿಲ್ಲ. ಯಾಕಂದ್ರೆ ಅವು ಏನಾಗಿದಾವೆ? ಕಾಸ್ಟ್ಲಿ ಇದಾವೆ. ಹಾಗಾಗಿ ಅದ್ರ ಬದಲಾಗಿ ಸರಳವಾಗಿ ಸಿಂಪಲ್ಲಾಗಿ ಸಿಗೋದು ಯಾವುದಪ್ಪ ಅಂದ್ರೆ ತಾಮ್ರ. ಹಾಗಾಗಿ ತಾಮ್ರದ ತಂತಿಯನ್ನು ನಾವೇನು ಮಾಡ್ತಾವೆ? ಬಳಸ್ತಾ ಇದ್ದಾವೆ. ನಿಮ್ಗೆ ಗೊತ್ತಿರಬೇಕು, ಈ ತಾಮ್ರದ ತಂತಿ ಕಾಣಿಸೋದೈತಲ್ಲ ಇಲ್ಲಿ, ಇದ್ರೊಳಗೆ ಎಳಿದಾವೆ ನೋಡ್ರಿ. ಇಲ್ಲಿ ಈ ಎಳಿಗಳು ಎಷ್ಟು ಹೆಚ್ಚಿರ್ತಾವೆ ನೋಡ, ಅಷ್ಟು ಸ್ಟ್ರಾಂಗ್ ಇರ್ತೈತಿ ಅನ್ನಂಗೆ ವಯರ್. ನಿಮ್ಗೆ ಗೊತ್ತಿರಬೇಕು. ನೀವು ವಯರ್ ನಾಳೆ ಕಲೆಕ್ಷನ್ ಮಾಡ್ತಿರ್ತಿರಲ್ಲ, ಎಲ್ಲರೂ ತೊಗೋಬೇಕಾದ್ರೆ ಮನ್ಯಾಗ ಅದ್ರೊಳಗೆ ತಂತಿ ಎಷ್ಟು ಮಟ್ಟಿ ಐತೆ ನೋಡ್ಬೇಕು. ಎಷ್ಟು ತಂತಿ ಮಟ್ಟೆ ಅಥವಾ ದಪ್ಪ ಇರ್ತದಲ್ಲ, ಅಷ್ಟು ಅದೇನಾಗ್ತೈತೆ ಹೇಳ್ರಿ, ಬಾಳಿಕೆ ಹೆಚ್ಚು ಬರ್ತದೆ. ಯಾವುದೇ ಅನಾಹುತಗಳನ್ನ ಮಾಡಿಕೊಡಂಗಿಲ್ಲ. ಅದ ನೆನ್ಪಿಟ್ಕೋರಿ. ಸ್ವಲ್ಪ ತಂತಿ ಇತ್ತಂದ್ರೆ ಅವು ಬೇಗನೆ ಏನಾಗ್ತಾವ್ರಿ, ನಾಶ ಆಗಿ ಸುಟ್ಟಾಗಿ ಹೋಗ್ತಾವೆ. ಇದನ್ನೆಲ್ಲ ಅದಕ್ಕೆ ನೀವು ಚಾಯ್ಸ್ ಮಾಡುವಾಗ ಏನು ಮಾಡಬೇಕು? ಈ ತಂತಿಯ ಒಳಗಡೆ ಸುರುಳಿಗಳನ್ನು ನೋಡಬೇಕು. ತಂತಿ ಸುರುಳಿ ಇರ್ತಾವಲ್ಲ, ಒಳಗೆ ಎಳೆ ಇರ್ತಾವಲ್ಲ, ಆ ಎಳೆಗಳ ದಪ್ಪ ಎಷ್ಟೈತೆ ನೋಡ್ಬೇಕು. ಅಂದಾಗ ಏನಾದೀಪ ಅಂದ್ರೆ ಅದ್ರ ಬಾಳಿಕೆ ಹೆಚ್ಚು ಬರ್ತದೆ. ಹೌದನಲ್ಲ? ಸೊ ನಮ್ಮ ಮಂಡಲದಲ್ಲಿ 3 ವಯರ್ಗಳಿರ್ತಾವೆ. ಎಷ್ಟು ವಯರ್ ನಾವಿಲ್ಲಿ ಬಳಸಿದ್ದು? ಎಷ್ಟು ಹೇಳ್ರಿ? 2. ಒಂದು ಕೆಂಪು, ಇನ್ನೊಂದು ಕಪ್ಪು. ಒಂದು ಕಪ್ಪು, ಇನ್ನೊಂದು ಕೆಂಪು. ಕೆಂಪು ತಂತಿ, ಇನ್ನೊಂದು ಕಪ್ಪು. ಒಂದು ಬ್ಲ್ಯಾಕ್ ವಯರ್ ಇದೆ, ಒಂದು ರೆಡ್ ವಯರ್ ಇದೆ. ಹೌದಾ? ಸೊ ವಿಶೇಷವಾಗಿ ಏನಾಗಿರ್ತೀಪ ಅಂದ್ರೆ ಕೆಂಪು ಒಳಗೆ ಏನಾಗಿರ್ತೈತೆ ಹೇಳ್ರಿ, ಮೇನ್ ಲೈನ್ ಅಂತ ನಾವು ಕರಿತಾವೆ. ಏನು ಹೇಳ್ರಿ? ಮೇನ್ ಲೈನ್, ವಿದ್ಯುತ್ ಹರಿತಕ್ಕಂಥ ತಂತಿ. ಇನ್ನು ಬ್ಲ್ಯಾಕ್ ಒಳಗೆ ಏನಾಗಿರ್ತೀಪ ಅಂದ್ರೆ ನ್ಯೂಟ್ರಲ್ ಆಗಿರ್ತದೆ. ಏನಾಗಿರ್ತದೆ? ನ್ಯೂಟ್ರಲ್ ಆಗಿರ್ತಾ ಇದೆ. ಹೌದಾ? ಹಂಗಾರೆ ಕಂಪಲ್ಸರಿ ಉತ್ತನ ಬಳಸ್ಬೇಕೇನ? ಇಲ್ಲ, ನಾವು ಯಾವ ಬೇಕಾವ ಕಲರ್ನ ಬಳಸ್ಬೋದು. ಬಟ್ ನಮಗೆ ನಾಳೆ ಏನಾದರೂ ಶಾರ್ಟ್ ಆಯ್ತಂದ್ರೆ ಅವಾಗ ಬೇಗನೆ ಗೊತ್ತಾಗಬೇಕಾದ್ರೆ ಕೆಂಪು ಮತ್ತು ಕಪ್ಪುಗಳನ್ನು ಬೇಗನೆ ಬಳಸಿದ್ದೆ ಆದರೆ ನಾವೇನು ಮಾಡ್ಬೋದು? ಈಸಿಯಾಗಿ ಗುರ್ತ ಮಾಡ್ಬೋದು. ಸೊ ಹಾಗಾಗಿ ಅದು ರೂಲ್ಸ್ ಇದೆ ಅಂತ ಹೇಳ್ದೆ ನಾವು. ಈಗ ಯಾರೂ ಬಳಸಂಗಿಲ್ಲ ಅವತ್ತನ್ನ, ಬಟ್ ನಿಮ್ಗೆ ಗೊತ್ತಿರಬೇಕು. ತಿಳಿದ? ಸೊ ಈ ತಂತಿಯನ್ನು ನಾವು ಏನು ಮಾಡಿದವಪ್ಪ ಅಂದ್ರೆ ಇದನ್ನು ಎಲ್ಲಿ ತಂದು ಕನೆಕ್ಷನ್ ಮಾಡಿದವಪ್ಪ ಅಂದ್ರೆ ಸ್ವಿಚ್ ಇಕ್ಕಿದೆ ನೋಡಿರಿ. ಇಲ್ಲಿ ಏನಿದೆ ಹೇಳ್ರಿ? ಸ್ವಿಚ್. ಇದು ಆನ್ ಆಫ್ ಬಟನ್ ಇದೆ. ಇಲ್ಲಿ ಏನಿದೆ ಹೇಳ್ರಿ? ಆನ್ ಮತ್ತು ಆಫ್. ಕನ್ಸೈತಲ್ಲ? ಆನ್ ಮತ್ತು ಆಫ್. ಸೊ ಇದಕ್ಕೂ 2 ಅಗ್ರಗಳಿರ್ತಾವೆ. ಯಾಕೆ? ಒಂದು ಪ್ಲಸ್ ಇರಬೇಕು, ಒಂದು ಏನಿರಬೇಕು, ಮೈನಸ್ ಇರಬೇಕು. ಅರ್ಥ ಆಯ್ತಲ್ಲ? ಒಂದು ಪ್ಲಸ್ ಇರಬೇಕು, ಒಂದು ಮೈನಸ್ ಇರಬೇಕು. ಈ ವಿದ್ಯುತ್ ಸ್ವಿಚ್ ಏನು ಮಾಡಿದೀಪ ಅಂದ್ರೆ ಹೋಗುವ ವಿದ್ಯುತ್ತನ್ನು ಬಂದ್ ಮಾಡ್ತದೆ, ಅಥವಾ ಬಂದಾಗಿರೋ ವಿದ್ಯುತ್ತನ್ನು ಏನು ಮಾಡ್ತೈತಿ? ಚಾಲೂ ಮಾಡ್ತದೆ, ಸ್ಟಾರ್ಟ್ ಮಾಡ್ತದೆ. ಅಂದ್ರೇನ ವಿದ್ಯುತ್ ಹರಿಯೋದನ್ನು ನಿಯಂತ್ರಣ ಮಾಡ್ತೈತಿ. ನಿಯಂತ್ರಣ ಅಂದರೆ ಬೇಕಾದ್ರೆ ಕಳಿಸ್ತದೆ, ಬೇಡಾದ್ರೆ ಏನು ಮಾಡ್ತದೆ? ಬಂದ್ ಮಾಡ್ತದೆ. ಸ್ವಿಚ್ ಆಫ್ ಮಾಡಿದ್ರೆ ವಿದ್ಯುತ್ ಏನಾಗ್ತೈತಿ? ಹರಿಯೋದ ಬಂದ್ ಆಗ್ತೈತಿ. ಸ್ವಿಚ್ ಆನ್ ಮಾಡಿದ ಅಂದ್ರೆ ವಿದ್ಯುತ್ ಏನಾಗ್ತೈತಿ? ಹರಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹೌದಾ? ಇನ್ನು ಅದೇ ರೀತಿ ಇಲ್ಲಿ ಬಲ್ಪ್ಗಳನ್ನು ಬಳಸಿದವು. ಹೌದಾ? ಸೊ ನೋಡ್ರಿ, ಇದು ಬರೀ ನೋಡ್ರಿ, ನಾವು ಫಸ್ಟ್ ವಿದ್ಯುತ್ ಕೋಶಕ್ಕೆ 2 ಅಗ್ರ ಇರೋಂಗಿಲ್ಲ. ಸ್ವಿಚ್ಗೂ 2 ಇದ್ದು, ಪ್ಲಸ್ ಮೈನಸ್. ಹಂಗೆ ಬಲ್ಪ್ಗೂ ಏನಾಗಿರ್ತಾವೆ ಹೇಳ್ರಿ? ಒಂದು ಪ್ಲಸ್, ಒಂದು ಮೈನಸ್. ಇವೇನಾದರೂ ಅಪೋಸ್ ಆದವು ಅಂದ್ರೆ ಕರೆಂಟ್ ಏನಾದರೂ ಹತ್ತೈತಿ? ಇಲ್ಲ, ಹತ್ತಂಗಿಲ್ಲ. ಹತ್ತೈತನಿಲ್ಲ? ಹಾಗಾಗಿ ಇವು ಟಚ್ಚು ಆಗಬಾರ್ದು, ಇವು ಸಪ್ರೇಟಾಗಿ ಇರಬೇಕು. ಈ ರೀತಿ ನಾವು ಏನು ಮಾಡಿದಾವೆ? ಒಂದು ಮಂಡಲ ರೆಡಿ ಮಾಡಿದಾವೆ. ಏನೇನೈತಿ? ಬ್ಯಾಟ್ರಿ ಐತಿ, ವೈರ್ ಐತಿ, ಸ್ವಿಚ್ ಐತಿ, ಬಲ್ಪ್ ಐತಿ. ರೈಟ್? ಸೊ ಇದಕ್ಕೆ ನಾವು ಏನಂತ ಕರಿತಾವೆ? ಒಂದು ಸರಳ ವಿದ್ಯುತ್ ಮಂಡಲ. ಎಂಥ ಮಂಡಲ? ಸರಳ ವಿದ್ಯುತ್ ಮಂಡಲ. ಸ್ಟಾರ್ಟ್ ಮಾಡಿ ನೋಡೋಣ್ರಿ. ನೋಡ್ರಿ, ಈಗ ಸ್ವಿಚ್ಚನ್ನು ನಾನೇನು ಮಾಡ್ತೇನೆ? ಎಸ್, ಆನ್ ಮಾಡಿದಲ್ಲ? ಎಸ್, ವಿದ್ಯುತ್ ಬಲ್ಪ್ ಏನಾಯಿತು? ಸ್ಟಾರ್ಟ್ ಆಯಿತು. ಅಂದರೆ ಈಗ ವಿದ್ಯುತ್ ಏನಾಗೈತಿ? ಹರಿತಾ ಇದೆ. ವಿದ್ಯುತ್ ಏನಾಗ್ತಾ ಇದೆ? ಹರಿತಾ ಇದೆ. ಹೌದಾ? ಈಗ ನಾವು ಸ್ವಿಚ್ಚನ್ನು ಆಫ್ ಮಾಡಿದ್ವು ಅಂದ್ರೆ, ಆಫ್ ಮಾಡಿದ್ರೆ ಏನಾಯಿತು? ಆಟೋಮೆಟಿಕ್ ಏನಾಯಿತು? ವಿದ್ಯುತ್ ಹರಿಯೋದನ್ನು ನಿಂತು ಬಿಡ್ತದೆ. ಅವಾಗ ಕರೆಂಟ್ ಪಾಸ್ ಆಗಂಗಿಲ್ಲ. ಕರೆಂಟ್ ಇದ್ರೊಳಗೆ ಇರ್ತದೆ, ಬಟ್ ಕರೆಂಟ್ ಪಾಸ್ ಆಗಂಗಿಲ್ಲ. ನಿಮ್ಗೆ ಗೊತ್ತಿರಬೇಕು, ಈ ಸೆಲ್ಗಳಲ್ಲಿ ರಾಸಾಯನಿಕ ಶಕ್ತಿ ಇರ್ತೈತಿ. ಯಾವ ಶಕ್ತಿ? ಕೆಮಿಕಲ್ ಎನರ್ಜಿ ಅಂತ ನೋಡ್ಕೈತಿ. ಆ ರಾಸಾಯನಿಕದ ಏನಾಗ್ತದೆ? ವಿದ್ಯುತ್ತಾಗಿ ಕನ್ವರ್ಟ್ ಆಗ್ತೈತಿ. ಹೌದಾ? ವಿದ್ಯುತ್ತಾಗಿ ಏನಾಗ್ತದೆ? ಕನ್ವರ್ಟ್ ಆಗ್ತೈತಿ. ವಿದ್ಯುತ್ ಶಕ್ತಿ ತಯಾರಾಗಬೇಕಾದ್ರೆ ಭಾಳಷ್ಟು ವಿಧಾನಗಳದ. ನಾವು ನೀರಿನಿಂದ ವಿದ್ಯುತ್ ತಯಾರು ಮಾಡ್ಬೋದು, ಗಾಳಿದಿಂದ ತಯಾರು ಮಾಡ್ತಾ ಇದ್ದಾವೆ. ಹೌದೋ ಇಲ್ಲ? ಸೂರ್ಯನ ಬಿಸಿಲಿನಿಂದ ತಯಾರು ಮಾಡ್ತಾ ಇದ್ದಾವೆ. ಹೌದನಲ್ಲ? ಉಷ್ಣದಿಂದ ತಯಾರು ಮಾಡ್ತಾನವ. ಇನ್ನು ನಮ್ಮ ಶುಗರ್ ಫ್ಯಾಕ್ಟ್ರಿಯಲ್ಲಿ ಏನು ಮಾಡ್ತಾರೆ ನೋಡ್ರಿ, ಕಲ್ಲಿದ್ದಲನ್ನು ಸುಟ್ಟ ನೀರಿನ ಹಬೆ ಉಂಟಾದೈತಿ, ಹಬೆದಿಂದ ತಯಾರು ಮಾಡ್ತಾನವ.
ಹೌದಲ್ಲ. ಬಟ್ ಇಲ್ಲಿ ಅದರ ತಯಾರಾಗೈತೆ ರಾಸಾಯನಿಕ ಶಕ್ತಿ. ಇದರಲ್ಲಿ ಏನಾಗೈತೆ ರಾಸಾಯನಿಕ ಶಕ್ತಿಯಿಂದ ವಿದ್ಯುತ್ ಮಂಡಲ ಏನಾಗೈತೆ ರೆಡಿ ಆಗೈತಿ. ಸೊ ಇದಕ್ಕೆ ನಾವು ಸರಳ ವಿದ್ಯುತ್ ಮಂಡಲ ಅಂತ ನಾವು ಕರಿತಾ ಇದ್ದಾವೆ. ಏನಂತ ಕರೀತಾರೋ ಸರಳ. ಸ್ವಿಚ್ ಆನ್ ಆಯಿತು, ರೆಡಿ ಮಾಡಿದ್ದೀರಲ್ಲ ನೀವು, ಅದನ್ನು ಗೊತ್ತಾಯ್ತಲ್ಲ ಹೆಂಗೆ ಮಾಡೋದು, ತಂತಿಗಳನ್ನ ಹೆಂಗೆ ಜೋಡಿಸ್ಬೇಕು. ಸೊ ಈ ರೀತಿ ಏನಪ್ಪ ಅಂದ್ರೆ ನಾವು ಸರಳ ವಿದ್ಯುತ್ ಮಂಡಲವನ್ನು ರಚನೆ ಮಾಡ್ತಾವೆ. ಸೊ ಇಲ್ಲಿ ಗಮನಿಸ್ಬೇಕು, ಇಲ್ಲಿ ಚಿತ್ರ ಕಾಣೋದಲ್ಲ ನೋಡಿರಿ, ಇದಕ್ಕೆ ನಾವೇನಂತ ಕರಿತಾವೆ ಹಿಂಗೆ ಸಿಂಬಾಲ್ ಇತ್ತಂದ್ರೆ ಇದರಲ್ಲಿ ಏನು ಹೊಂಟೈತೆ ವಿದ್ಯುತ್ ಹರಿತಾ ಇದೆ ಅಂತಂದಂಗೆ. ಇದು ಸ್ವಿಚ್ ಆಫ್ ಐತೋ ಆನ್ ಐತೋ, ಆಫ್ ಐತೆ. ಆಫ್ ಅಂದ್ರೆ ಏನು ಹೇಳ್ರಿ, ಕರೆಂಟ್ ಏನಾಗಿಲ್ಲ, ಅಲ್ಲಿ ಸ್ಟಾರ್ಟ್ ಇಲ್ಲ ಅಂತಂದಂಗೆ. ಸೊ ಇಲ್ಲಿ ಸ್ವಿಚ್ ಏನಾಗೈತೆ ಆನ್ ಆಗೈತೆ, ಯಾಕೆ ಟಚ್ ಆಗೈತೆ ಅಂದ ಕೂಡಲೇ ವಿದ್ಯುತ್ ಸ್ಟಾರ್ಟ್ ಐತೆ ಅಂತಂದಂಗೆ. ಇನ್ನು ನೆಕ್ಸ್ಟ್ ಒಂದೇ ಜೋಡಿಸಿರಂದ್ರೆ ಇದಕ್ಕೆ ನಾವು ಏನಂತ ಕರಿತಾವೆ ಸೆಲ್ ಅಂತ ಕರಿತಾವೆ, ಅಥವಾ ಕೋಶ ಅಂತಂದು ಕರಿತಾರೆ, ವಿದ್ಯುತ್ ಕೋಶ. ಹೌದನ್ನೆಲ್ಲ. ಒಂದು 2 ಅಥವಾ 3ಕ್ಕಿಂತ ಹೆಚ್ಚು ಜೋಡಿಸಿದ್ವು ಅಂದ್ರೆ ಅದಕ್ಕೆ ನಾವೇನಂತ ಕರಿತಾವೆ ಬ್ಯಾಟ್ರಿ ಅಂತ ನಾವು ಕರಿತಾವೆ. ನೆನ್ಪಿಟ್ಕೋರಿ, ಸಿಂಬಾಲ್ದಾಗ ಉದ್ದ ಗೆರೆ ಏನು ಮಾಡ್ತೈತೆ ಹೇಳ್ರಿ, ಧನ ಅಗ್ರವನ್ನು ತೋರ್, ಸಣ್ಣದಿದ್ದದ್ದು ಏನು ಮಾಡ್ತದೆ ಋಣ ಅಗ್ರವನ್ನು, ರೈಟಾ. ಸೊ ಈ ರೀತಿ. ಹಾಗಾದ್ರೆ ಇದು ಯಾವ ಚಿಹ್ನೆ ಹೇಳ್ರಿ, ವಿದ್ಯುತ್ ಬಲ್ಬದ ಸಿಂಬಾಲ್ ಅಂತ ನಾವು ಕರಿತಾವೆ. ಹಾಗಾದ್ರೆ ನಾವು ಒಂದು ಸರಳ ವಿದ್ಯುತ್ ಮಂಡಲವನ್ನು ಏನು ಮಾಡ್ಬೋದು ರೆಡಿ ಮಾಡ್ಬೋದಲ್ಲ. ಎಸ್, ಫಸ್ಟ್ ಏನಾಗಿರ್ಬೇಕು ಹೇಳ್ರಿ, ಬ್ಯಾಟ್ರಿ ಜೋಡಿಸ್ಬೇಕು. ಫಸ್ಟ್ ಏನಿರಬೇಕು ಬ್ಯಾಟ್ರಿ ಜೋಡಿಸೋಣ. ಎಷ್ಟು ಜೋಡಿಸಿನ ಹೇಳ್ರಿ ಬ್ಯಾಟ್ರಿನ, ಇಲ್ಲಿ ಎಷ್ಟದ ನೋಡ್ರಿ, ಎಷ್ಟದಾವು ಬ್ಯಾಟ್ರಿ, ಇದು 1 2 3 ಎಷ್ಟದಾವು 3 ಬ್ಯಾಟ್ರಿಗಳನ್ನ ಜೋಡಿಸಿದವು. ಸೊ ಇದನ್ನು ನಾನು ಏನು ಮಾಡೋದನಪ್ಪ ಆ ಥರ. ಸೊ ನೇರವಾಗಿ ಎಲ್ಲಿ ಹೋಯ್ತಾ ಇದ್ದೇನೆ ಹೇಳ್ರಿ, ಇದೇನು ರೆಡಿ ಆಗೋದೈತಿ, ಬಲ್ಬ್ ರೆಡಿ ಆಗ್ತಾಯಿದೆ. ಇಲ್ಲಿ ಪ್ಲಸ್ ಇದೆ, ಈ ಕಡೆ ಮೈನಸ್. ಹಿಂಗಂದ್ರೆ ಇದರ ಅರ್ಥ ಏನು ಹೇಳ್ರಿ, ಕರೆಂಟ್ ಹರಿತಾ ಇದೆ ತನ್ನ. ಬಟ್ ಈಗ ಬೇಡ, ಅದು ಇರಲ್ಲ. ಸೊ ಇದನ್ನು ತಂದು ನಾನು ಏನು ಮಾಡ್ತೇನಪ್ಪ ಅಂದ್ರೆ ಇಲ್ಲೊಂದು ಏನು ಮಾಡ್ತೇನೆ ಹೇಳ್ರಿ, ಸ್ವಿಚ್ಗೆ ಜೋಡಿಸ್ತಾನೆ ನೋಡಿರಿ. ಹಂಗಾರೆ ಕರೆಂಟ್ ಪಾಸ್ ಆಗೈತೆ ಇಲ್ಲ, ಈ ಕರೆಂಟ್ ಏನಿಲ್ಲ ಹೇಳ್ರಿ, ಸ್ಟಾರ್ಟ್ ಇಲ್ಲ. ಯಾಕೆ ಸ್ಟಾರ್ಟ್ ಇಲ್ಲ ಹೇಳ್ರಿ, ಇಲ್ಲಿ ನಮ್ಮದು ಸ್ವಿಚ್ ಏನಾಗೈತೆ ಆಫ್ ಆಗಿದೆ. ಸ್ವಿಚ್ ಏನಾಗೈತೆ ಆಫ್ ಆಗೈತೆ. ಇದು ಆಟೋಮೆಟಿಕ್ ಟಚ್ ಆಯ್ತಂದ್ರೆ ಸ್ವಿಚ್ ಏನಾಗ್ತೈತಿ ಆನ್ ಆಗ್ತೈತಿ, ಅವಾಗ ಇಲ್ಲಿ ಏನಾಗ್ತದೆ ಲೈಟ್ ಆಗ್ತೈತಿ. ಸೊ ಇದಕ್ಕೆ ನಾವು ಏನಂತ ಕರಿಬೋದು ಹೇಳ್ರಿ, ಸರಳ ವಿದ್ಯುತ್ ಮಂಡಲ. ಅಂಥ ಮಂಡಲ ಸರಳ ವಿದ್ಯುತ್ ಮಂಡಲ. ಅರ್ಥ ಆಯ್ತಲ್ಲ. ಸೊ ಗೊತ್ತಿರಬೇಕು, ಸಿಂಬಾಲ್ಗಳು ಸಹಿತ ನಮ್ಗೆ ಏನಾಗಿರಬೇಕು ಕ್ಲಿಯರಾಗಿ ಗೊತ್ತಿರಬೇಕು. ಅರ್ಥ ಆಯ್ತಲ್ಲ. ಎಸ್.